ಅವ್ರಿಗೂ ಆಗಬೇಕು. ರಮೇಶ್ ಕುಮಾರ್ ಅವ್ರ ನ್ಯಾಯ ಇನ್ನೊಬ್ಬರ ನ್ಯಾಯ ಆಗಬಾರ್ದು. ರಮೇಶ್ ಕುಮಾರ್ ಸಾಹೇಬರದು ಫಾರೆಸ್ಟು ಲ್ಯಾಂಡ್ ಅವ್ರು ಪರ್ಚೇಸ್ ಮಾಡಿದ್ದಾರೆ ಅಂತೇಳಿ ಅದನ್ನ ಮಾಡ್ಕೊಂಡಿದ್ದೀವಿ. ರಮೇಶ್ ಕುಮಾರ್ ಅವರು ಮಾತ್ರ ಮಾಡಿದ್ದಾರೆ. ಇನ್ನು ಉಳಿಕೆ ಫಾರೆಸ್ಟ್ಗಳು ಹೊಡೆದು ಏನೇನೋ ಮಾಡಿದ್ದಾರೆ. ಅದ್ರ ತಂಟೆಗೆ ಯಾರು ಹೋಗಿಲ್ಲ. ಕೆರೆಗಳಿಗೆಲ್ಲ ಇವತ್ತು ಗಲೀಜು ನೀರು ತುಂಬಿರೋದು ಯಾರು? ಅವರೇ. ಅವ್ರ ಪರವಾಗಿ ನಾವು ನಿಲ್ಬಾರ್ದಾ? ನೀವ್ಯಾರು ನಿಲ್ತಾ ಇಲ್ಲ. ಕಾಂಗ್ರೆಸ್ ಅವರು ನಾನು ನಿಲ್ತಾ ಇದ್ದೀನಿ ನೋಡಿ. ನಾವು ಚೆಕ್ ಮಾಡಲಿಲ್ಲ ಅಂದ್ರೂ ಕೋರ್ಟ್ ಇದೆಯಲ್ಲ, PI ಆಗ್ತದ ಎಲ್ಲರೂ ಬರ್ತಾರೆ. ಈ ತಪ್ಪು ಮಾಹಿತಿ, ಸದ್ಯಕ್ಕೆ ತಪ್ಪು ಮಾಹಿತಿ ಕೊಟ್ಟವ್ರು ಯಾರು ಅನ್ನೋದೇ ಮೇನ್ ಬೇಕು. ಇಸ್ಲಾಂ ಬೈರೇಗೌಡರ ಪಾಪ ನಿಮಗೆಲ್ಲ ಗೊತ್ತಿದೆ. ಇಂಥವಕ್ಕೆಲ್ಲ ಕೈ ಹಾಕೋರಲ್ಲ ಅವರು. ಏನೋ ರಿಫಾರ್ಮ್ಸ್ ತರಬೇಕು ಈ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಹೋರಾಡ್ತಾ ಇದ್ದಾರೆ. ಅಂಥವ್ರ ಕೈಯಲ್ಲಿ ಸುಳ್ಳು ಹೇಳ್ಸಿದಾರಲ್ಲ ಅಲ್ವಾ? ಎಲ್ಲದಕ್ಕೂ ನೋಡಿ. ಈಗ ಔಟ್ ಆಫ್ ನನ್ನ ಟಾಪಿಕ್ಕಿಂದ ಈಚೆ ಹೋಗ್ತಾ ಇದ್ದೆ. ರಮೇಶ್ ಕುಮಾರ್ ಸಾಹೇಬರದು ಫಾರೆಸ್ಟು ಲ್ಯಾಂಡ್ ಅವ್ರು ಪರ್ಚೇಸ್ ಮಾಡಿದ್ದಾರೆ ಅಂತೇಳಿ ಅದನ್ನ ಮಾಡ್ಕೊಂಡಿದ್ದೀವಿ. ರಮೇಶ್ ಕುಮಾರ್ ಅವರು ಮಾತ್ರ ಮಾಡಿದ್ದಾರೆ. ಇನ್ನು ಉಳಿಕೆ ಫಾರೆಸ್ಟ್ಗಳು ಹೊಡೆದು ಏನೇನೋ ಮಾಡಿದ್ದಾರೆ. ಅದ್ರ ತಂಟೆಗೆ ಯಾರು ಹೋಗಿಲ್ಲ. ಇದೆಲ್ಲ ತನಿಖೆ ಯಾಕಂದ್ರೆ ಪಾಪ ಅವರು ದುಡ್ಡು ಕೊಟ್ಟು ಅಡ್ಜಸ್ಟ್ ಮಾಡಲಿಲ್ಲ. ಇಲ್ಲ ಅಂದಿದ್ರೆ ಇಲ್ಲೇ ಕೆಳಗಿನ ಮಟ್ಟದಲ್ಲೇ ಸರಿಯಾಗ್ಬಿಡೋದು. ಅವ್ರಿಗೆ ಕೋರ್ಟ್ ಮಟ್ಟಕ್ಕೆ ಹೋಗಿ ಆಯಿತು. ಅಂದರೆ ಅವ್ರು ಯಾರು ದುಡ್ಡು ಬ್ರೇಕ್ ಮಾಡೋಕ್ಕೆ ಹೋಗಲಿಲ್ಲ. ಬ್ರೇಕ್ ಮಾಡಿ ಇದು ಇಡೀ ಫಾರೆಸ್ಟ್ಗಳೆಲ್ಲ ಹೊಡೆದು ಏನೇನು ಮಾಡ್ಕೊಂಡಿದ್ದಾರೆ, ಆ ಜಮೀನುಗಳು ಮಾಡಿದಾರದು ಇದೆಯಾ, ಅದನ್ನು ಕೊಡ್ತೀನಿ ಹೋಗಿ DF ನಾನು. ಇವ್ರಿಗಾಗಿದ್ದೆ ಅವ್ರಿಗೂ ಆಗಬೇಕು. ರಮೇಶ್ ಕುಮಾರ್ ಅವ್ರ ನ್ಯಾಯ ಇನ್ನೊಬ್ಬರ ನ್ಯಾಯ ಆಗಬಾರ್ದು. ಅವರು ಪ್ರಾಮಾಣಿಕರು. ಈ ಜಿಲ್ಲೆಯಲ್ಲಿ ಅವ್ರಿಗೆ ಒಂದು ಹೆಸರಿದೆ. ರಾಜಕಾರಣದಲ್ಲೂ ಬ್ಲ್ಯಾಕ್ ಮಾರ್ಕ್ ಇರಲಿಲ್ಲ. ಅವ್ರನ್ನ ತೇಜವಧೆ ಮಾಡಬೇಕು ಅಂತ ಇದೆಲ್ಲ ಇನ್ನರ್ ಪ್ಲಾನ್. ಯಾರಿಗೆ ಸರ್? ರಮೇಶ್ ಕುಮಾರ್ ಅವ್ರು ನಿಯತ್ತಾಗಿದ್ದಾರೆ ಅಂತ ಅವ್ರು ಕೆಟ್ಟವ್ರನ್ನ ತೋರ್ಸಕ್ಕೆ ಅವ್ರು ಪರ್ಚೇಸ್ ಮಾಡಿರೋ ಲ್ಯಾಂಡ್. ನಾನು ಅವ್ರ ಪರವಾಗಿ ಹೇಳ್ತೀನಿ ನೋಡಿ. ಅದೇ ಪರವಾಗಿ ಹೇಳ್ತಾ ಇದ್ರಲ್ಲ ಸರ್. ವ್ಯಕ್ತಿಗತವಾಗಿ ಹೇಳ್ಬೇಕಲ್ಲ. ಅವರು ಜಿಲ್ಲೆಗೆ ಅವ್ರ ಕಾಂಟ್ರಿಬ್ಯೂಷನ್ ಇದೆಯಲ್ಲ. ಇದೆಲ್ಲ ಗಲೀಜು ನೀರು ತಂದಿರೋದು ಯಾರು? ನಮ್ಮ ಮಗ ನೋಡ್ಕೊಟ್ರಾ? ನಮ್ಮ ಮಗ ನೋಡ್ಕೊಟ್ರಾ? ಕೆರೆಗಳಿಗೆಲ್ಲ ಇವತ್ತು ಗಲೀಜು ನೀರು ತುಂಬಿರೋದು ಯಾರು? ಅವರೇ. ಅವ್ರ ಪರವಾಗಿ ನಾವು ನಿಲ್ಬಾರ್ದಾ? ನೀವ್ಯಾರು ನಿಲ್ತಾ ಇಲ್ಲ. ಕಾಂಗ್ರೆಸ್ ಅವರು ನಾನು ನಿಲ್ತಾ ಇದ್ದೀನಿ ನೋಡಿ. ಏನೋ ಕೆಲಸ ಮಾಡಿದಾರೆ. ಗಲೀಜು ನೀರು ತಂದ್ರಲ್ಲ. ಅವ್ರಿಗೆ ಹೊಗಳ್ತಾ ಇದ್ದೀರೋ ತೆಗಳ್ತಾ ಇರೋ ಗೊತ್ತಾಗ್ತಾ ಇಲ್ಲ. ನಿಮ್ಗೆ ಹೆಂಗಾರ ಅನ್ಕೊಳ್ಳಿ. ಪರವಾಗಿ ಹೇಳಿ ಅಂದರೆ ಅವ್ರು ಪರ್ಚೇಸ್ ಲ್ಯಾಂಡ್ ಅದು ಅವರು ಎನ್ಕ್ರೋಚ್ ಮಾಡಿರೋದಲ್ಲ ತಗೊಂಡಿದ್ದಾರೆ. ಕಾನೂನು ಬಂದಾಗ ತಗೊಂಡಿದ್ದಾರೆ. ಎಷ್ಟೊಂದು ಫಾರೆಸ್ಟ್ ಲ್ಯಾಂಡು ಎನ್ಕ್ರೋಚ್ ಮಾಡಿ ಬೋಗಸ್ ದಾಖಲೆಗಳು ಮಾಡಿ ಏನೇನೋ ಮಾಡ್ಕೊಂಡಿರಲ್ಲ. ಅದನ್ನು ಮಾಡಿರಿ. ಇದು ನೀಟಾಗಿ